ಎಲ್ಲದಕ್ಕೂ ಋಣ ಇರುತ್ತೆ ಬಿಡು. ಏನ್ ಜ್ಯೂಸ್ ಇದು ಒಂಥರ ಇದೆಯಲ್ಲ? ನಿಮಗಿಷ್ಟ ಆಗೋ ಜ್ಯೂಸೇ ಕುಡೀರಿ ಅತ್ತೆ. ಅಲ್ಲ, ಸಕ್ಕರೆ ಹಾಕಿದ್ಯಾ ತಾನೆ? ನಿಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟಿದೆ, ಕುಡೀರಿ. ಅದ್ ಹಾಗಲ್ಲ. ನಾನ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವೇನ್ ಕೇಳ್ತೀರಂತ ನನಗೆ ಗೊತ್ತು ಅತ್ತೆ. ರಾಘವ್ ಸುಶಾಂತ್ ಜೊತೆ ಹೊರಗೋಗಿದ್ದಾನೆ, ಮನೇಲಿ ಯಾರೂ ಇಲ್ಲ. ನೀವ್ ಆರಾಮಾಗಿ ಕುಡೀರಿ. ಸುಕೃತ ಎಲ್ಲಿ? ಸುಕೃತನು ಎಲ್ಲೋ ಹೊರಗಡೆ ಹೋಗಿದಾಳತ್ತೆ, ನೀವ್ ಕುಡೀರಿ. ಈ ಮನೇಲಿ ನನ್ನ ಪರವಾಗಿರೋದು ಇವರೊಬ್ರೆ. ಇವ್ರನ್ನ ಇವಾಗಲೇ ಸಾಯಿಸ್ಬಾರ್ದು. ಟೈಮ್ ನೋಡ್ಕೊಂಡು ಸಾಯಿಸ್ಬೇಕು. ಏನಾದ್ರೂ ಮಾಡ್ಬೇಕಲ್ಲ. ನಾನು ಒಂದು ಮಾತು ಕೇಳಿದ್ರೆ ನೀನು 10 ಮಾತಾಡ್ತೀಯಲ್ಲ. ಬೇಡಮ್ಮ, ನಿನ್ ಜ್ಯೂಸ್ ನಾನು ಕೇಳಿದ್ದೆ ತಪ್ಪಾಗೋಯ್ತು ಅನ್ಸತ್ತೆ. ತಗೋ, ನೀನೇ ಕುಡಿ. ಜ್ಯೂಸ್ ಬೇಕು ಅಂತ ಕೇಳಿದ್ದು ನೀವೇ, ಈಗ ಬೇಡ ಅನ್ಬಿಟ್ರೆ ಕುಡೀರಿ ಮೊದ್ಲು. ತಗೊಳ್ಳಿ, ಕುಡೀರಿ. ಅಲ್ಲ, ನಿನಗೆ ಅಂತ ನೀವೇ ಕುಡೀರಿ ಅತ್ತೆ, ನಾನು ಬೇರೆ ಮಾಡ್ಕೋತೀನಿ. ಕುಡೀರಿ ಅತ್ತೆ. ನೀವು ಕುಡಿದೆ ನಾನ್ ಕುಡಿದ್ರೆ ಖಂಡಿತ ನನಗೆ ಹೊಟ್ಟೆ ನೋವು ಬರುತ್ತೆ. ಆಯ್ತಮ್ಮ, ಆಯ್ತು. ನನಗಿಷ್ಟ ಇಲ್ಲ ಅಂದ್ರೂ ನಿನಗ್ ಹೊಟ್ಟೆ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಕುಡಿಬೇಕಷ್ಟೇ. ಆಯ್ತು ಬಿಡು. ಅತ್ತೆ ಅತ್ತೆ, ಏನಮ್ಮ? ಇಲ್ಲಿ ಇನ್ವಿಟೇಷನ್. ಪಕ್ಕದ ಮನೆ ಅಂಕಲ್ ಇದಾರಲ್ಲ, ಅವ್ರ ಮಗ ಅನಂತರಾಜ್ದು ಮದ್ವೆ. ಅಯ್ಯೋ, ಯಾವ ಅನಂತರಾಜು ಅಮ್ಮ? ಅದೇ ಅಂಕಲ್ ಮಗ ಅನಂತರಾಜು, ಅವ್ರ ಮದ್ವೆ ಅಂತೆ. ಓ, ಅಯ್ಯೋ, ಇದೇನಮ್ಮ ಇದು? ಇದ್ರೊಳಗೆ ಹಲ್ಲಿ ಸುತ್ತ ಬಿದ್ದಿದೆ. ಇದನ್ನ ಅಕಸ್ಮಾತ್ ನಾನು ಕೊಡ್ತಿದ್ರೆ ಈ ಹಲ್ಲಿ ಗತಿ ನನಗಾಗಿರೋದಲ್ಲ. ಅಯ್ಯೋ, ಜ್ಯೂಸಲ್ಲಿ ಹಲ್ಲಿ ಇತ್ತ. ಒಂದ್ ವೇಳೆ ನೀವು ಕುಡ್ದ್ಬಿಟ್ಟಿದ್ರೆ ಏನಾಗ್ತಿತ್ತು ಅತ್ತೆ? ಅಲ್ಲಿ ಹೇಗ್ ಬಿತ್ತು ಅದ್ರಲ್ಲಿ? ಜ್ಯೂಸ್ ಕುಡಿಯಕ್ ಆಸೆ ಆಗಿ ಬಂದು ಬಿದ್ದಿದೆ. ಆಹಾ, ಕೇಳೋದ್ ನೋಡು. ಜ್ಯೂಸ್ನ ನೀನ್ ತಾನೇ ಮಾಡ್ಕೊಂಡು ಕುಡಿತಾ ಇದ್ದೆ. ನೀನ್ ತಾನೇ ನನ್ ಕೈ ಕೊಟ್ಟೆ. ಹಲ್ಲಿ ಹೇಗ್ ಬಿತ್ತು ಅಂತ ನನ್ನನ್ ಕೇಳಿದ್ರೆ? ಅಯ್ಯೋ ಅತ್ತೆ, ಏನೇನೋ ಮಾತಾಡ್ಬಿಡಿ. ಈ ಹಲ್ಲಿ ಜ್ಯೂಸಲ್ಲಿ ಅಲ್ಲ, ನನಗೆ ಅಂತ ಮಾಡ್ಕೊಂಡಿದ್ ಜ್ಯೂಸ್ ಇದು. ನಾನ್ ಹಲ್ಲಿ ಹಾಕೊಂಡ್ ಕುಡಿತೀನ? ಅದ್ರಲ್ಲಿ ನಾನು ಹಾಕಿದ್ದು ಐಸು, ಹಲ್ಲಿ ಅಲ್ಲ. ಹಲ್ಲಿ ಬಿದ್ದಿರೋ ಜ್ಯೂಸ್ನ ನಾನು ಕೊಟ್ಟೆ ಅಂತ ಹೇಳ್ತಾ ಇಲ್ಲ ಸಾಧನಾ. ನೀನು ಗಮನ ಎಲ್ಲೆಲ್ಲ ಇಟ್ಕೊಂಡು ಕೆಲಸ ಮಾಡ್ತೀಯಲ್ಲ. ಅಕಸ್ಮಾತ್ ನೀನು ಯಾವುದಕ್ಕೂ ಲಾಯಕಲ್ಲ. ನೋಡು, ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಹೀಗೆ ಅಧ್ವಾನ ಮಾಡಿ ಇಡ್ತೀಯಲ್ಲ. ಬಿಡು, ನನಗ್ ವಯಸ್ಸಾಯ್ತು, ಇವತ್ತಲ್ಲ ನಾಳೆ ಹೋಗೋಳು, ಪರವಾಗಿಲ್ಲ. ಆದ್ರೆ ನನ್ನ ಬದಲು ನೀನ್ ಹೋಗಿದ್ದಿದ್ರೆ ಏನೇ ಮಾಡ್ತಿದ್ದೆ? ನನ್ ತಲೆ ಮೇಲೆ ಬರ್ತಿತ್ತಲ್ಲ. ಅತ್ತೆ ಬಿಡ್ತು ಅನ್ನಿ. ಯಾರ್ಯಾರಿಗೋಸ್ಕರ ನೀವ್ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ನೀವ್ ಹಿಂಗೆಲ್ಲ ಮಾತಾಡ್ಬೇಡಿ ಅತ್ತೆ. ಏನತ್ತೆ? ನೀನು ನನ್ ಭಾಗದ ದೇವತೆನಮ್ಮ. ಸರಿಯಾದ ಸಮಯಕ್ಕೆ ನೀನು ಬಂದೆ. ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಅದನ್ನ ಕುಡಿದು ಬಿಡ್ತಿದ್ನಲ್ಲಮ್ಮ. ನನ್ ಗತೆ. ಅತ್ತೆ, ನೀವು ಸುಮ್ನೆ ಇರಿ. ನಾನಿರೋ ತನಕ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ನಿಮ್ಗೇನೀಗ ಜ್ಯೂಸ್ ಬೇಕು ತಾನೆ? ಫ್ರೆಶ್ ಆಗಿ ನಾನೇ ಮಾಡ್ಕೊಂಡ್ ಬರ್ತೀನಿ. ನೀವು ಹೋಗಿ ಅತ್ತೆ, ಹೋಗಿ ಅತ್ತೆ, ತಗೊಳ್ಳಿ.
ಕಾರ್ಡ್ ತಗೊಂಡ್ ಹೋಗಿ ಹಂಗೆ. ಏಯ್, ಒಂದ್ ನಿಮಿಷ ನಿಂತ್ಕೋ. ನಾನೇ ನಿಂತ್ಕೋಬೇಕು ಅಂತಿದ್ದೆ. ಇದ್ನ ಯಾರು ಕ್ಲೀನ್ ಮಾಡ್ತಾರೆ? ಯಾರಿಗ್ ಹೇಳ್ತಾ ಇದ್ಯಾ? ಕೇಳಿಸ್ತಿಲ್ವಾ ನಿಮ್ಗೆ? ಮಂತ್ರ, ಒಂದ್ ನಿಮಿಷ. ನಾನು ಗ್ಲಾಸಿಗೆ ಜ್ಯೂಸ್ ಹಾಕುವಾಗ ಹಲ್ಲಿ ಬಿದ್ದಿರ್ಲಿಲ್ಲ. ಅದಾದ್ಮೇಲೆ ಹಲ್ಲಿ ಬಿದ್ದಿದೆ. ಹೇಗ್ ಬಿತ್ತು? ಆ, ಒಳ್ಳೆ ಪ್ರಶ್ನೆ. ಏನ್ ಗೊತ್ತಾಕ, ಈ ಪ್ರಶ್ನೆನ ನೀವ್ ನನಗ್ ಕೇಳಿದ್ರೆ ಏನೂ ಉತ್ತರ ಸಿಗಲ್ಲ. ಇಲ್ಲಿ ಹಲ್ಲಿ ಸತ್ತು ಬಿದ್ದಿದ್ಯಲ್ಲ, ಅದನ್ನ ಎಬ್ಬಿಸ್ಬಿಟ್ಟು ನಿಮ್ ಪ್ರಶ್ನೆನ ಕೇಳಿ ಹೇಗಪ್ಪ ಬಿದ್ದೆ ಅಂತ ಎದ್ಬಿಟ್ಟು ಉತ್ತರ ಕೊಡುತ್ತೆ. ಸರಿಯಾದ ಸಮಯಕ್ಕೆ ಅತ್ತೆ ಬಂದು ನನ್ನ ಪ್ರಾಣ ಕಾಪಾಡಿದ್ರು. ಒಂದ್ ವೇಳೆ ಅವ್ರು ಬರ್ತಾ ಇದ್ದಿದ್ರೆ ನಾನು ಇದನ್ ಕುಡಿತಾ ಇದ್ದೆ. ಅಂದ್ರೆ ನನ್ನನ್ನ ಕೊಲ್ಲೋ ಏನ್ ಹಾಗೆ ನಿಂತ್ಬಿಟ್ರಿ? ಬನ್ನಿ ಊಟ ಮಾಡೋಣ. ಅಮ್ಮ ಹೊಟ್ಟೆ ಹಸಿತಿದೆ, ಊಟ ಮಾಡೋಣ ಅಮ್ಮ. ಕೂತ್ಕೋ. ತೊಳ್ಸಮ್ಮ, ಹಂಗೆ ಕೈಗೆ ನೀರಾಕಮ್ಮ. ತಗೋ. ಅರ್ಚನಾ ಅವ್ರೆ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮಗೆ ಇಷ್ಟ ಇರೋ ಪದಾರ್ಥಗಳು ಇಲ್ಲಿದೆ ಅಂತನಾ? ಅಲ್ಲ, ಅದು ಇದೆಲ್ಲ ನನಗಿಷ್ಟ ಅಂತ ನಿಮಗ್ ಹೇಗೆ ಗೊತ್ತು? ಏನ್ ಅರ್ಚನಾ ಅವ್ರೆ ನೀವು? ಅಷ್ಟು ದೊಡ್ಡ ಕಂಪ್ನಿ ಬಾಸ್ ನೀವು, ಇಷ್ಟು ಚಿಕ್ಕ ವಿಷಯ ಗೊತ್ತಾಗಲ್ವಾ? ಮನ್ಸಲ್ಲಿ ಪ್ರೀತಿ ಅನ್ನೋದು ಇದ್ಬಿಟ್ರೆ ಇಷ್ಟಪಡೋರಿಗೆ ಏನೇನ್ ಇಷ್ಟ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅಯ್ಯೋ ದೇವ್ರೇ, ಇದೇನಿದು? ಇವರು ಪ್ರೀತಿ ಗೀತಿ ಅಂತೆಲ್ಲ ಹೇಳಿ ನನ್ನ ಮನ್ಸಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ಒಂದು ಸಣ್ಣ ಟ್ರಿಕ್ ಉಪಯೋಗಿಸ್ದೆ, ನಿಮ್ಗೆ ಏನ್ ಇಷ್ಟ ಇಲ್ಲ ಅಂತ ತಿಳ್ಕೊಳಕ್ಕೆ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ಈ ಚೋಟ ಚಾಂಪ್ ಇದಾನಲ್ಲ, ಇವರಿಂದ ಗೊತ್ತಾಯ್ತು ನಿಮಗೇನ್ ಇಷ್ಟ ಇಲ್ಲ ಅಂತ ಎಲ್ಲ ಹೇಳಿದ್ರು. ಹಾಗಾದ್ರೆ ಪ್ಲಾನ್ ಮಾಡೇ ಇದೆಲ್ಲ ರೆಡಿ ಮಾಡಿದಿರಾ ಅಂತಾಯ್ತು. ಪ್ರೀತಿ ಮಾಡೋ ಹುಡುಗಿನ ಮೆಚ್ಸೋಕೆ ಹುಡುಗರು ಏನೆಲ್ಲ ಸರ್ಕಸ್ ಮಾಡ್ತಾರೆ, ಇವೆಲ್ಲ ಯಾವ ಲೆಕ್ಕ ರೀ? ದೇವತೆ ತರ ಇರೋ ನಿಮ್ಮನ್ನ ಮೆಚ್ಸೋಕೆ ಏನೆಲ್ಲ ಮಾಡ್ಬೇಕು? ಇದೆಲ್ಲ ಜಸ್ಟ್ ಸ್ಯಾಂಪಲ್ ಅರ್ಚನಾ ಅವ್ರೆ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಣ್ಣ ಉಂಗ್ರ ಮಾಡಿಸ್ಬೇಕಂತೆ, ಅದಕ್ಕೆ ನಿಮ್ ಕೈ ಬೆರಳಿನ ಅಳತೆ ತಗೊಂಡ್ ಬರೋದಕ್ಕೆ ಹೇಳಿದ್ರು. ಆಯ್ತು, ಕೊಡೋಣ ಬಿಡಿ, ನೀವು ಊಟ ಮಾಡಿ. ಅರ್ಚನಾ ಅವರೇ, ತಗೊಳ್ಳಿ ನಿಮ್ ಫೇವ್ರೆಟ್ ಸ್ವೀಟು. ಕಣ್ಣಿಟ್ಟು ಮಾತಾಡ್ಸು, ನಿನ್ನ ಮನಸ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊ. ಅವಾಗ ಹುಡುಗನಿಗೆ
ನೀನ್ ಏನ್ ಹೇಳ್ತಿದ್ಯೋ ಅದು ಅರ್ಥ ಆಗುತ್ತೆ.